ಸಂಜೆ ಹೊತ್ತು ಟೀ ಅಥವಾ ಕಾಫಿ ಟೈಮಲ್ಲಿ ಈ ರೀತಿ ಮಿಕ್ಸ್ಚರ್ ಇದ್ರೆ ತುಂಬ ರುಚಿಯಾಗಿರುತ್ತೆ. ಪ್ರತಿ ಸತಿನೂ ಎಣ್ಣೆ ಪದಾರ್ಥ ಅಥವಾ ಏನಾದರೂ ಸ್ನ್ಯಾಕ್ಸ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅನ್ನೋರು ಈ ರೀತಿ ಒಂದ್ಸತಿ ಮಿಕ್ಸ್ಚರ್ ಮಾಡಿ ಇಟ್ಕೊಳ್ಳಿ. 3 ಮಂತ್ಸ್ವರೆಗೂ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಬೋದು. ತುಂಬ ರುಚಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಅಂಗಡಿಯಲ್ಲಿ ಸಿಗುತ್ತಲ್ಲ ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ. ಬನ್ನಿ ಈಗ ಕ್ವಿಕ್ಕಾಗಿ ಹೇಗೆ ಮಾಡೋದು ಈ ಸೂಪರ್ ಆಗಿರೋ ಕ್ರಿಸ್ಪಿ ಮಿಕ್ಸ್ಚರ್ನ ಅಂತ ನೋಡೋಣ. ಈ ಮಿಕ್ಸ್ಚರ್ ಮಾಡೋದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ 1 ಬಟ್ಲಾಗುವಷ್ಟು ಒಣಗಿರೋ ಬಟಾಣಿನ ಇಡೀ ರಾತ್ರಿ ನೆನೆಯಕ್ಕೆ ಇಟ್ಟಿದ್ದೆ. ನೆಂದಿದ್ದಾದ್ಮೇಲೆ ಒಂದು ಟವಲ್ ಮೇಲೆ ಇದನ್ನ ಹಾರಾಕಿ ಅದ್ರಲ್ಲಿ ಫುಲ್ಲು ಮಾಯಿಸ್ಚರ್ ಎಲ್ಲ ಹೀರೋ ಆಗಿ ಅದನ್ನ ಡ್ರೈ ಮಾಡ್ಕೋಬೇಕು. ಮತ್ತು 1 ಬಟ್ಲಾಗುವಷ್ಟು ಫ್ಲೇಕ್ಸು, ಒಂದು ಸ್ವಲ್ಪ ಹುರ್ಗಡ್ಲೆ, ಶೇಂಗಾ ಬೀಜ, ಅವಲಕ್ಕಿ, ಕರ್ಬೇವಿನ ಸೊಪ್ಪು ಮತ್ತು ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ತಗೊಳ್ಳಿ. ಮತ್ತೊಂದು ಸ್ವಲ್ಪ ಆಗುವಷ್ಟು ಗೋಡಂಬಿ ಮತ್ತು ಬಾದಾಮಿ, ಅದನ್ನ ಸ್ವಲ್ಪ ರಫ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿಯಾಗಿದೆ. ನನಗೆ ಇದು ಮಿಕ್ಸ್ಚರ್ಗೆ ಸ್ವಲ್ಪ ಮಿಕ್ಸಿಂಗ್ ಹಾಕೋದಕ್ಕೆ ಸೇವ್ ಮಾಡ್ಕೋತಾ ಇದ್ದೀನಿ. ನೈಲಾನ್ ಸೇವ್ ಅಲ್ಲ, ರೆಗ್ಯುಲರ್ ಸ್ವಲ್ಪ ದಪ್ಪ ಇರೋಂಥ ಸೇವೆ. ನಾನಿಲ್ಲಿ 1 ಬಟ್ಲಾಗುವಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಆಗುವಷ್ಟು ಅರಿಶಿನದ ಪುಡಿ ಮತ್ತು ಇನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ಓಂ ಕಾಳನ್ನ ಹಾಕಕ್ಕೆ ಮುಂಚೆ ಈ ರೀತಿ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಇದಕ್ಕೇನೆ ನಾನೊಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ, ಕುಕ್ಕಿಂಗ್ ಆಯಿಲು. ಬಿಸಿ ಏನು ಮಾಡೋದು ಬೇಡ. ಈ ರೀತಿ ಹಾಕಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಮುಷ್ಟಿ ಮಾಡಿದ್ರೆ ಈ ರೀತಿ ಶೇಪಲ್ಲಿ ಬರಬೇಕು, ಅಷ್ಟಾದರೆ ಸಾಕು. ಅದಂತರ ನೀರು ಹಾಕ್ಕೊಂಡು ಅದನ್ನ ನೀಟಾಗಿ ಕಲಿಸ್ಕೊಳ್ಳಿ. ತುಂಬ ಗಟ್ಟಿಯಾಗೆಲ್ಲ ಕಲಿಸ್ಬೇಡಿ, ಇಷ್ಟಿದ್ರೆ ಸಾಕು. ಈಗ ಇದನ್ನೆಲ್ಲ ಚಕ್ಲಿ ಒರಳಿಗೆ ಹಾಕ್ಕೊಂಡು ಸೇವ್ ಮಾಡ್ತೀವಲ್ಲ ಆ ರೀತಿ ಡೈರೆಕ್ಟಾಗಿ ಬಾಣಲಿಗೆ ಇದನ್ನ ಹಿಂಡ್ಕೋತಾ ಇದ್ದೀನಿ. ಚಿಕ್ಕದು ಸೇವ್ ಪ್ಲೇಟ್ ಹಾಕ್ಕೊಂಡಿದ್ದೀನಿ, ಸಣ್ಣ ಸಣ್ಣ ಹೋಲ್ ಇರುತ್ತಲ್ಲ ಆ ಪ್ಲೇಟ್ ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಸೇವ್ ಈ ರೀತಿ ಹಾಕಿದಾದ್ಮೇಲೆ ಸ್ಟಾರ್ಟಿಂಗು ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ ನೊರೆ ಬರೋದೆಲ್ಲ ಕಡಿಮೆ ಆಗುತ್ತೆ. ಅದಾದಮೇಲೆ ನೀವು ಈ ರೀತಿ ಫ್ಲಿಪ್ ಮಾಡಿ. ಮೊದಲೇ ಫ್ಲಿಪ್ ಮಾಡಿದ್ರೆ ಸ್ವಲ್ಪ ಮೆತ್ತಗಿರುತ್ತೆ, ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದಿಲ್ಲ. ನೋಡಿ, ಬರ್ತಾ ಇರೋ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಇದನ್ನ ತೆಗೆದುಕೊಂಡು ಒಂದು ಸೈಡಲ್ಲಿ ಪ್ಲೇಟಲ್ಲಿ ಇಟ್ಕೊಂಡಿರೋಣ. ನಾನು ಕಲಸಿಟ್ಕೊಂಡಿರೋ ಹಿಟ್ಟಲ್ಲಿ 2 ಬ್ಯಾಚ್ ಆಗೋಷ್ಟು ಈ ರೀತಿ ಸೇವ್ ಆಗಿದೆ. ಅದನ್ನ ನೀಟಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ರಿಬ್ಬನ್ ಶೇಪಲ್ಲಿ ಬರುತ್ತಲ್ಲ ಇನ್ನೊಂದು ಫ್ಲಾಟ್ ಆಗಿರೋ ಪ್ಲೇಟು, ಅದು ಕೂಡ ಹಾಕ್ಕೊಂಡು ರಿಬ್ಬನ್ ಕೂಡ ಮಿಕ್ಸಿಂಗಲ್ಲಿ ಹಾಕ್ಕೊಬೋದು. ಇದಾದಮೇಲೆ ಒಂದು ಸ್ವಲ್ಪ ಆಗೋಷ್ಟು ಕಡಲೆ ಹಿಟ್ಟು ಮಿಕ್ಕಿರುತ್ತೆ ಕಪ್ಪಲ್ಲಿ, ಅದನ್ನ ಹಾಗೆ ಇಟ್ಕೊಂಡಿರಿ. ಲಾಸ್ಟಲ್ಲಿ ಅದಕ್ಕೆ ಬೂಂದಿ ರೀತಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಈಗ ನೆಕ್ಸ್ಟ್ ನಾನೀಗ ಫ್ಲೇಕ್ಸ್ ತೊಗೊಂಡಿದ್ನಲ್ಲ, ಕಾರ್ನ್ ಫ್ಲೇಕ್ಸು, ಅದನ್ನು 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀಟಾಗಿ ಫ್ರೈ ಆಗಲಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಅವಲಕ್ಕಿ ತೊಗೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ, ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಂ ಅವಲಕ್ಕಿ ಎರಡೂ ಕೂಡ ಹಾಕ್ಕೊಬೋದು, ತುಂಬ ರುಚಿಯಾಗಿ ಬರುತ್ತೆ. ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ ತೆಕ್ಕೊಳ್ಳೋಣ. ಈಗ ಅದ್ರ ಜೊತೆಗೇನೆ 1 ಬಟ್ಲಾಗುವಷ್ಟು ಶೇಂಗಾ ಬೀಜ, ಸ್ವಲ್ಪ ಶೇಂಗಾ ಬೀಜ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಒಂದು ಪೂರ್ತಿ ಬಟ್ಲಾಗುವಷ್ಟು ಶೇಂಗಾ ಬೀಜನು ಫ್ರೈ ಮಾಡಿ ತೆಕ್ಕೊಂಡು ಅದೇ ಎಣ್ಣೆಲೇನೆ ಹುರ್ಗಡ್ಲೆ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಅದೇ ಎಣ್ಣೆಲೇನೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬಾದಾಮಿ, ಗೋಡಂಬಿ ಮತ್ತು ಕರ್ಬೇವಿನ ಸೊಪ್ಪು ಕೂಡ ಫ್ರೈ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ. ಬಾದಾಮಿ, ಗೋಡಂಬಿ ಇಲ್ಲಾಂದ್ರೂ ಪರವಾಗಿಲ್ಲ, ಆಪ್ಷನಲ್ಲು, ಬೇಕಂದ್ರೂ ಹಾಕ್ಕೊಬೋದು, ಇಲ್ಲಾಂದ್ರೂ ಪರವಾಗಿಲ್ಲ. ಕರ್ಬೇವಿನ ಸೊಪ್ಪು ಫ್ರೈ ಮಾಡುವಾಗ ಸ್ವಲ್ಪ ಹುಷಾರು, ಈ ರೀತಿ ಸಿಡಿಯುತ್ತೆ. ಲಾಸ್ಟಲ್ಲಿ ಇದಕ್ಕೆ ಒಂದು ಪೂರ್ತಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಈ ರೀತಿ ಸ್ವಲ್ಪ ಕ್ರಿಸ್ಪಿಯಾಗಿ ಆಗಬೇಕು. ಕ್ರಿಸ್ಪಿಯಾಗಿ ಫ್ರೈ ಆಗಿಲ್ಲ ಅಂತಂದರೆ ನಾವು ಮಿಕ್ಸ್ಚರ್ಗೆ ಮಿಕ್ಸ್ ಮಾಡಿದ್ದಾದಮೇಲೆ ಮಿಕ್ಸ್ಚರ್ ಎಲ್ಲ ತುಂಬ ಮೆತ್ತಗಾಗ್ಬಿಡುತ್ತೆ, ಅಷ್ಟೊಂದು ಕ್ರಿಸ್ಪಿಯಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಲಾಸ್ಟಲ್ಲಿ ಇದಕ್ಕೆ ಬಟಾಣಿನ ನಾನು ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ. ಎಣ್ಣೆಲಿ ಕೂಡ ಈ ರೀತಿ ಫ್ರೈ ಮಾಡ್ಕೋಬೋದು, ಆದರೆ ಮಾಡ್ಕೊಳ್ಳುವಾಗ ತುಂಬ ಹುಷಾರು, ಅದು ಸಿಡಿಯುತ್ತೆ. ಇಲ್ಲಾಂದರೆ ಏರ್ ಫ್ರೈಯರಲ್ಲಿ ಕೂಡ ಹಾಕ್ಕೊಂಡ್ರೆ ಅದನ್ನು 190 ಡಿಗ್ರಿ ಸೆಲ್ಸಿಯಸಲ್ಲಿ ಅದನ್ನು 15 to 20 ಮಿನಿಟ್ಸ್ ಅದನ್ನ ಈಗ ಏರ್ ಫ್ರೈಯರ್ ಮಾಡಿಕೊಂಡ್ರು ರೆಡಿ ಆಗುತ್ತೆ. ಈಗ ಆಲ್ಮೋಸ್ಟ್ ಮಿಕ್ಸ್ಚರಿಗೆ ಬೇಕಾಗಿರೋ ಎಲ್ಲ ಐಟಮ್ಸ್ನು ಫ್ರೈ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಆಗಲೇ ಸೇವ್ ಮಾಡೋವಾಗ ನಾನು ಒಂದು ಸ್ವಲ್ಪ ಆಗೋಷ್ಟು ಕಡಲೆ ಹಿಟ್ಟನ್ನ ಬಾಕಿ ಮಾಡಿ ಅಂತ ಹೇಳಿದ್ನಲ್ಲ, ಅದಕ್ಕೇನೆ ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಆಗೋಷ್ಟು ಉಪ್ಪು ಈ ರೀತಿ ಈಗ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ರೆಡಿ ಇಟ್ಕೊಳ್ಳೋಣ. ಇಷ್ಟೇ ಸಾಕು, ಇಷ್ಟಾದರೆ ಸಾಕು. ಇದನ್ನು ಈಗ ಬೂಂದಿ ರೀತಿ ಮಾಡ್ಕೋತಾ ಇದ್ದೀನಿ. ಒಂದು ಜಾಲ್ರಿ ಇಲ್ಲಾಂದರೆ ಈ ರೀತಿ ಕಾಯಿ ತುರಿಯೋದು ಪ್ಲೇಟ್ ಇರುತ್ತಲ್ಲ ಅದರಲ್ಲಿ ಹಿಂಗೆ ಹಾಕ್ಕೊಂಡ್ರೆ ಬೂಂದಿ ರೆಡಿ ಆಗುತ್ತೆ. ನೋಡಿ, ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಬೂಂದಿ ಕಾಳು ಕೂಡ. ಈಗ ನಾವು ಕರೆದಿಟ್ಕೊಂಡಿದ್ದೀವಲ್ಲ ಅವಲಕ್ಕಿ, ಶೇಂಗಾ, ಹುರ್ಗಡ್ಲೆ, ಬೆಳ್ಳುಳ್ಳಿ ಮತ್ತು ಫ್ಲೇಕ್ಸ್ ಎಲ್ಲನೂ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಲ್ಲ, ಇದಕ್ಕೀಗ ಒಂದು ಸ್ವಲ್ಪ ಆಗೋಷ್ಟು ಉಪ್ಪು,
ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಇನ್ನೊಂದು ಅರ್ಧ ಮುಕ್ಕಾಲು ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ. ಇದಿಷ್ಟು ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ, ಎಲ್ಲದಕ್ಕೂ ಈವನ್ ಆಗಿ ಖಾರ ಉಪ್ಪು ಎಲ್ಲ ನೀಟಾಗಿ ಹಿಡಿದಿದೆ. ಲಾಸ್ಟಲ್ಲಿ ಇದಕ್ಕೆ ನಾವು ಕರೆದಿಟ್ಟಿರೋಂತಹ ಸೇವು, ಬೂಂದಿ ಮತ್ತು ಕರ್ಬೇವಿನ ಸೊಪ್ಪೆಲ್ಲ ಇದೆಯಲ್ಲ ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಕ್ರಿಸ್ಪಿ ಆಗಿರೋ ಮಿಕ್ಸ್ಚರ್ ರೆಡಿ ಆಗುತ್ತೆ. ಮಿಕ್ಸ್ ಮಾಡುವಾಗ ಆ ಪ್ಲೇಟ್ ಸ್ವಲ್ಪ ಚಿಕ್ಕದು ಅನ್ನಿಸ್ತು, ಅದಕ್ಕೆ ನಾನು ಒಂದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಸೇವ್ನೆಲ್ಲ ಕ್ರಷ್ ಮಾಡಿ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರೋ ಮಿಕ್ಸ್ಚರ್ ಮನೇಲೇ ಮಾಡಿ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಇದಕ್ಕೆ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ನೆಲ್ಲ ಬಟಾಣಿ ಅದು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಕ್ರಿಸ್ಪಿ ಆಗಿರೋ ಮಿಕ್ಸ್ಚರ್ ರೆಡಿ ಆಗಿದೆ, ತುಂಬ ರುಚಿಯಾಗಿದೆ. ಅಂಗಡಿಲಿ ಸಿಕ್ಕೋದಕ್ಕಿಂತ ತುಂಬ ಫ್ರೆಶ್ ಆಗಿರುತ್ತೆ. ನೀವು ಒಂದ್ಸತಿ ಈ ಮಿಕ್ಸ್ಚರ್ನ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಮತ್ತು ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತೆ ಮತ್ತೆ ಮಾಡಿ ಅಂತ ಕೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಒಂದು ಏರ್ ಟೈಟ್ ಕಂಟೈನರ್ ಇಲ್ಲಾಂದರೆ ಈ ರೀತಿ ಗ್ಲಾಸ್ ಜಾರಲ್ಲಿ ಹಾಕಿ ಇಟ್ಕೊಂಡ್ರೆ 3 ಮಂತ್ಸ್ವರೆಗೂ ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ನೀವೇ ಮಾಡಿರೋಂಥ ಖುಷಿ ಕೂಡ ಇರುತ್ತೆ. ಈ ಮಿಕ್ಸ್ಚರ್ನ ಮಾಡಿದ್ದಾದಮೇಲೆ ಕಮೆಂಟ್ ಮಾಡೋದು ಬರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೀಗೆ ಸಿಂಪಲ್ ಅಡುಗೆ ಸೂಪರ್ ಟೇಸ್ಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.